ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬಿಗ್ ಡೇ. ಕಾರಣ ಏನು ಅಂತಂದ್ರೆ ಕೈಪಾಳ್ಯದ ಪಟ್ಟದ ಫೈಟ್ ಇವತ್ತೇ ಇತ್ಯರ್ಥ ಆಗುತ್ತಾ? ನಿಜವಾಗ್ಲೂ ಕೂಡ ಈ ಒಂದು ಕ್ಲೈಮ್ಯಾಕ್ಸ್ಗೆ ಇವತ್ತೇ ಬ್ರೇಕ್ ಬೀಳುತ್ತಾ? ಅಥವಾ ಇಷ್ಟು ದಿನ ಏನ್ ಗೊಂದಲ ಇತ್ತು ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗುತ್ತಾ? ಏನಾದ್ರೂ ಒಂದು ಉತ್ತರ ಸಿಗುತ್ತಾ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಕಾಯ್ತಿದ್ದಾರೆ. ರಾಜ್ಯ ನಾಯಕತ್ವ ಕುರಿತಂತೆ ಹೈ ವೋಲ್ಟೇಜ್ ಸಭೆ ಇದೆ ಇವತ್ತು. ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಮೆಗಾ ಮೀಟಿಂಗ್. ಕೆಲವೇ ಕ್ಷಣದಲ್ಲಿ ನಡೆಯಲಿದೆ ಹೈಕಮಾಂಡ್ ಮೀಟಿಂಗ್. ನವದೆಹಲಿಯ ಇಂದಿರಾ ಭವನದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹೀಗೆ ಇವತ್ತು ಒಂದು ಮೆಗಾ ಮೀಟಿಂಗ್ ಇದೆ. ಈ ಕುರಿತು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್, ಹಲವು ಶಾಸಕರು, ಸಚಿವರು, ಎಂಎಲ್ಸಿಗಳು ಎಲ್ಲರೂ ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಮನೆಯಲ್ಲಿ ಏನಾಗುತ್ತೆ? ಕೈಪಾಳ್ಯದ ಪಟ್ಟದ ಫೈಟ್ ಇವತ್ತೇ ಇತ್ಯರ್ಥ ಆಗುತ್ತಾ? ರಾಜ್ಯ ನಾಯಕತ್ವ ಕುರಿತಂತೆ ಇವತ್ತು ಹೈ ವೋಲ್ಟೇಜ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ? ಚರ್ಚೆ ಆದ ನಂತರ ಏನೆಲ್ಲ ತೀರ್ಮಾನಕ್ಕೆ ಬರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತ ಒಂದು ಕುತೂಹಲ. ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಇವತ್ತು ಮೆಗಾ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಈ ಒಂದು ಹೈ ವೋಲ್ಟೇಜ್ ಸಭೆ. 11 ಗಂಟೆಗೆ ಸಭೆ ಇದೆ ಅನ್ನೋ ಮಾಹಿತಿ ಇದೆ. ನವದೆಹಲಿಯ ಇಂದಿರಾ ಭವನದಲ್ಲಿ ನಡೆಯುತ್ತೆ ಈ ಒಂದು ಮೀಟಿಂಗ್. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಹೀಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮೂವರು ಕೂಡ ಇವರ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂತ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ 11 ಗಂಟೆಗೆ ಒಂದು ಮೀಟಿಂಗ್ ನಡೆಯುತ್ತೆ. ಹಾಗಾಗಿ ಒಂದು ಕಡೆ ಸಚಿವಾಕಾಂಕ್ಷಿಗಳು ಕೂಡ ಈಗಾಗಲೇ ದೌಡಾಯಿಸಿದ್ದಾರೆ. ಅದಾದ ನಂತರ ಎಂಎಲ್ಸಿಗಳು, ಶಾಸಕರು, ಅದರಲ್ಲೂ ಕೂಡ ಕೆಲವೊಂದು ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ದೀವಿ ಅಂತ ಹೇಳಿ ಹಲವು ದಿನಗಳಿಂದ ಕಾಯ್ತಿದ್ರು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಸಂಪುಟ ಪುನರಚನೆ ಆಯಿತು ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ಒಮ್ಮೆ ಈಗ ಹೊಸದಾಗಿ ಶಾಸಕರಾಗಿರುವಂತವ್ರಿಗೂ ಕೂಡ ಒಂದು ಬಾರಿ ಆದ್ರೂ ಅವಕಾಶ ಕೊಡಿ ಅಂತ ಹೇಳಿ ಈಗಾಗಲೇ ಹಲವು ಬಾರಿ ಹೈಕಮಾಂಡ್ ಹತ್ರ ಮನವಿ ಮಾಡಿಕೊಂಡಿದ್ರು. ಈ ಹಿಂದೆಯೂ ಕೂಡ ಈ ಕುರಿತು ಹಲವು ಸಭೆಗಳು ನಡೆದು ಹೋಗಿದೆ. ಹಾಗಾಗಿ ಇವತ್ತು ಕೂಡ ಬಹುಶಃ ಇದೇ ಒಂದು ನಿರ್ಧಾರ ಆಗಬಹುದು ಅಥವಾ ಸಂಪುಟ ವಿಸ್ತರಣೆ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ದೆಹಲಿಯಲ್ಲಿ ಆಪ್ತ ಸಚಿವರ ಜೊತೆ ಸಿಎಂ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಸಿಎಂ ಜೊತೆ ದೆಹಲಿಗೆ ತೆರಳಿರುವಂತಹ ಸಿದ್ದು ಅತ್ಯಾಪ್ತ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್. ಮತ್ತೊಂದು ಕಡೆ ಡಿಕೆಶಿ ಬೆಂಬಲಕ್ಕೂ ಕೂಡ ಕೆಲ ಸಚಿವರು ನಿಂತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗೆ ಸಿಎಂ ಬಣದವರೆಲ್ಲರೂ ಕೂಡ ಇವತ್ತು ಹೊರಟೇ ಬಿಟ್ಟಿದ್ದಾರೆ ನೋಡಿ. ಅದರಲ್ಲೂ ಕೂಡ ಅತ್ಯಾಪ್ತ ಸಚಿವರು ಗೃಹ ಸಚಿವ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿಯೂ ಕೂಡ ಕೆಲ ಸಚಿವರು ನಿಂತಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಲ್ಲರೂ ಕೂಡ ಈಗ ದೆಹಲಿಯತ್ತ ಹೊರಟಿದ್ದಾರೆ. ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗಾಗಲೇ ಹಲವು ಸಚಿವರು ದೆಹಲಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಇಲ್ಲಿ ಕೆಜೆ ಜಾರ್ಜ್ ಅಂತಂದ್ರೆ ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ಕೆಜೆ ಜಾರ್ಜ್ ಅವರನ್ನ ಭೇಟಿಯಾಗಿರುವಂತಹ ಸಂದರ್ಭದಲ್ಲಿ ಕೆಜೆ ಜಾರ್ಜ್ ಅವ್ರ ಜೊತೆ ಕೂತ್ಕೊಂಡು ಒಂದಷ್ಟು ಅಭಿಪ್ರಾಯ ಸಂಗ್ರಹ ಕೂಡ ಮಾಡಿದ್ರು. ಕಾರಣ ಏನು ಅಂತಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಜೊತೆ ಬಹಳ ಆಪ್ತರಾಗಿರುವಂತಹ ಕೆಜೆ ಜಾರ್ಜ್ ಜೊತೆ ಒಂದಷ್ಟು ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ರು. 16 ಲೆಕ್ಕಾಚಾರದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆಗೆ ರಾಹುಲ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅಹಿಂದ ಕಾರ್ಡ್ ಅಸ್ತ್ರವನ್ನ ಬಳಸಲು ಸಿದ್ದರಾಮಯ್ಯ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈಗ ಈ ಬಗ್ಗೆ ಆಪ್ತ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿರುವಂತಹ ಅತ್ಯಾಪ್ತ ಸಚಿವರು ನೀವು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಬೆಂಬಲಿಗರು ಕೂಡ ಈಗ ಸೂಚನೆ ಕೊಡ್ತಿದ್ದಾರೆ. ಹೀಗೆ ಕೆಲವರು ಅತ್ಯಾಪ್ತ ಸಚಿವರು ಈಗಾಗಲೇ ಸಿಎಂ ಪರವಾಗಿ ದೆಹಲಿಗೆ ಹೋಗಿರುವಂತದ್ದು. 16 ಲೆಕ್ಕಾಚಾರ, 16 ಆಯಾಮಗಳಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಈಗ 16 ಲೆಕ್ಕಾಚಾರದಲ್ಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ರೆ ರಾಹುಲ್ ಗಾಂಧಿ ಅವರು ಹೌದು ಹೀಗೆ ನಾಯಕತ್ವ ಬದಲಾವಣೆ ರಾಹುಲ್ ಗ್ರೀನ್ ಸಿಗ್ನಲ್ ಕೊಟ್ರೆ ಏನಾಗಬಹುದು ಅನ್ನುವಂತ ಬಹಳಷ್ಟು ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಹುಗಾರ್, ಇವತ್ತು ಕಾಂಗ್ರೆಸ್ ಮನೆಗೆ ಇವತ್ತು ಬಹಳ ದೊಡ್ಡ ದಿನ, ಬಿಗ್ ಡೇ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಕೂಡ ಈ ಒಂದು ಕುರ್ಚಿ ಫೈಟ್ಗೆ ಅಥವಾ ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಇಫ್ ಇನ್ ಕೇಸ್ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು, ಹೌದು ಬದಲಾವಣೆ ಆಗ್ಲಿ, ಇನ್ನೇನು 2 ವರ್ಷ ಇದೆ, 2 ವರ್ಷ ಕನಿಷ್ಠ ಪಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಒಂದು ಅವಕಾಶ ಕೊಡೋಣ ಅಂತ ಏನಾದ್ರು ಹೇಳಿದ್ರೆ ಈ ನಿರ್ಧಾರಕ್ಕೆ ಬಂದ್ರೆ ಏನಾಗಬಹುದು? ರೋಷಿನಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಅಂತಕ್ಕಂತಹ ವಿಚಾರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ
ಒತ್ತಾಯ ಕೂಡ ಇದೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಒಂದು ಮುಸ್ಲಿಂ ಗುದ್ದಾಟ ಫುಲ್ ಸ್ಟಾಪ್ ಎಂಬಂತೆ ಆಗ್ಬೇಕು ಅನ್ನುವಂತಹ ಬಹಳಷ್ಟು ಒತ್ತಾಯ ಕೂಡ ಇರತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ವಿಚಾರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಬರಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದಾವೆ. ನೀವು ಹೇಳಿದಂತೆ ಒಂದು ಡಿ ಕೆ ಶಿವಕುಮಾರ್ ಅವರ ಸಿಎಂ ರಾಹುಲ್ ಗಾಂಧಿ ಅವರು ಕೂಡ ಯಕ್ಷ ಪ್ರಶ್ನೆ ಆಗಿ ಕೂಡ ಕಾಡ್ತಾ ಇದೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಏನಾದ್ರೂ ಹೈಕಮಾಂಡ್ ನಾಯಕರು ನಿರ್ಧಾರ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಅವರು ಈಗಾಗಲೇ ಹಾಕೊಂಡಿದ್ದಾರೆ ಅನ್ನುವಂಥದ್ದು, ಮತ್ತೆ ಅವರ ಆಪ್ತರ ಬಳಿಯೂ ಕೂಡ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಆಪ್ತ ಸಚಿವರು ಸಹಿತ ಜೊತೆಗೆ ಕೂಡ ಇರ್ತಕ್ಕಂಥದ್ದು ಸಚಿವ ಎಸ್ ಟಿ ಮಹದೇವಪ್ಪ ಇರ್ಬೋದು, ಮತ್ತೆ ಪರಮೇಶ್ವರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಇದೀಗ ಮತ್ತೆ ದೆಹಲಿಯತ್ತು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಎಂಬಿ ಪಾಟೀಲ್ರು, ಬೈರತಿ ಸುರೇಶ್ ಅವರು ಸೇರಿದಂತೆ ಹಲವು ಸಚಿವರು ಸಹಿತ ಸಿಎಂ ಸಿದ್ದರಾಮಯ್ಯವರ ಒಂದು ಅತ್ಯಾಪ್ತರಾಗಿರ್ತಕ್ಕಂಥ ಸಚಿವರು ಕೂಡ ದೆಹಲಿಗೆ ಪ್ರಯಾಣ ಕೂಡ ಬೆಳೆಸ್ತಾ ಇದ್ದಾರೆ. ಪ್ರಮುಖವಾಗಿ ಒಂದ್ ಕಡೆ ಹೈಕಮಾಂಡ್ ನಾಯಕರು ಏನಾದರೂ ಒಂದು ಸಿಎಂ ಸ್ಥಾನ ಬದಲಾವಣೆ ಅಂತಕ್ಕಂಥದ್ದು ಒಂದು ನಿರ್ಧಾರ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಮುಂದಿನ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅನ್ನುವಂತಹದ್ದು ಕೂಡ ಈಗ ಚರ್ಚೆ ನಡೆಸಿದ್ದಾರೆ. ನಮಗೆ ಈಗ ತಿಳಿದಿರ್ತಕ್ಕಂಥ ಮಾಹಿತಿಯ ಪ್ರಕಾರ ರೋಶಿನಿ, ಒಂದ್ ಕಡೆ ಏನಾದರೂ ಸಿಎಂ ಸಿದ್ದರಾಮಯ್ಯವರ ಬದಲಾವಣೆ ಮಾಡೋದಾದ್ರೆ ಸಿದ್ದರಾಮಯ್ಯವರು ಅಹಿಂದ ಅಸ್ತ್ರದ ಕಾರ್ಡ್ ಬಳಸಲಿಕ್ಕೆ ಒಂದು ಮುಂದಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡೋದಾದ್ರೆ ಯಾವ ಒಂದು ಆಧಾರದ ಮೇಲೆ ಅವರಿಗೆ ಅವಕಾಶ ಮಾಡಿಕೊಡ್ತೀರಿ? ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಪಕ್ಷದ ಸಂಘಟನೆ ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ, ಮತ್ತೆ ಅವರ ಹಿಂದೆ ಒಕ್ಕಲಿಗ ಸಮುದಾಯ ಇದೆ ಅನ್ನುವಂಥದ್ದು, ಇವೆಲ್ಲವನ್ನು ಕೂಡ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ನೀವು ಸಿಎಂ ಮಾಡೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಒಂದು ಸಮುದಾಯ ಕೂಡ ಅವಾಗಿನಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಗಳತ್ತ ವಾಲಿಲ್ಲ. ಹಾಗಾಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ದಲಿತ ಸಮುದಾಯಕ್ಕೂ ಕೂಡ ನೀವು ಸಿಎಂ ಮಾಡುವಂತ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಸಿದ್ದರಾಮಯ್ಯವರು ಮತ್ತೆ ಅವರ ಆಪ್ತರು ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಈಗಾಗಲೇ ಅವರ ಆಪ್ತರು ಸಿದ್ದರಾಮಯ್ಯವರು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಹಲವಾರು ಬಾರಿ ರವಾನೆ ಮಾಡಿದ್ದಾರೆ. ಅದರಂತೆ ಈಗ ಸಿದ್ದರಾಮಯ್ಯವರು ಕೂಡ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಅವರಿಗೂ ಕೂಡ ಹೇಳಿದ್ದಾರೆ, ನೀವು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ, ಆದ್ರೆ ಅದು ಅಹಿಂದ ವರ್ಗದ ನಾಯಕ ಅಂತ ನೀವು ಕರೆಸಿಕೊಂಡಿದ್ದೀರಿ. ಹಾಗಾಗಿ ಈ ಒಂದು ಸಮುದಾಯಕ್ಕೂ ಕೂಡ ನ್ಯಾಯಯುತವಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಕೊಡುವಂತ ನಿಟ್ಟಿನಲ್ಲಿ ತಮ್ಮ ನಿರ್ಧಾರ ಆಗಿರಬೇಕು. ತಮ್ಮ ನಿರ್ಧಾರದ ಮೇಲೆ ನಮ್ಮೆಲ್ಲರ ಭವಿಷ್ಯ ಕೂಡ ಅಡಗಿದೆ ಅನ್ನುವಂತ ಒಂದಿಷ್ಟು ಕಿವಿ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯವರು ಒಂದ್ ಕಡೆ ಏನಾದರೂ ಅವರ ನಿಲುವನ್ನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ದಲಿತ ಸಿಎಂಗೂ ಕೂಡ ನೀವು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮುನ್ನೆಲೆಗೆ ಇದ್ದಾರೆ. ಇನ್ನು ಅಹಿಂದ ವರ್ಗದಲ್ಲಿಯೂ ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಆಗಬೇಕು ಅನ್ನುವಂತಹ ಪ್ರಬಲ ಆಕಾಂಕ್ಷೆ ಕೂಡ ಇದ್ದಾರೆ. ಇನ್ನೊಂದು ಕಡೆ ಕೆಪಿಸಿ ಅಧ್ಯಕ್ಷರಾಗಬೇಕು ಅನ್ನುವಂತಹ ಪ್ರಬಲವಾಗಿರ್ತಕ್ಕಂಥ ಆಕಾಂಕ್ಷೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಅವರ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಬೇಕು. ಇಲ್ಲ ಅಂತಂದ್ರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಖಡಕ್ ಆಗಿರ್ತಕ್ಕಂಥ ಸಂದೇಶವನ್ನ ಈ ಬಾರಿ ದೆಹಲಿಯ ಈ ಒಂದು ಸಭೆ ಏನಿದೆ ಇದರ ಮುಖಾಂತರ ನಾವು ಪ್ರಸ್ತುತ ಪಡಿಸಲೇಬೇಕು. ಸಮುದಾಯಕ್ಕೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ರವಾನಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯವರು ಮತ್ತೆ ಅವರ ಆಪ್ತ ಅಹಿಂದ ವರ್ಗದ ನಾಯಕರು ಏನಿದ್ದಾರೆ ಎಲ್ಲರೂ ಕೂಡ ಸನ್ನದ್ಧವಾಗಿರ್ತಕ್ಕಂಥದ್ದು. ರೋಶಿನಿ, ಎಸ್ ಉಗಾರ್, ಇಲ್ಲಿ ಬಹಳ ಮುಖ್ಯವಾಗಿ ಪವರ್ ಶೇರಿಂಗ್ ವಿಚಾರ ಅಂತಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಹಲವು ಶಾಸಕರು ಸಚಿವರು, ಅದರಲ್ಲೂ ಕೂಡ ಈಗ ಸಚಿವ ಆಕಾಂಕ್ಷಿಗಳು ಕೂಡ ಅಂತಂದ್ರೆ ಶಾಸಕರು ಕೂಡ ಹೊಟ್ಟಿರುವಂತ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಕೂಡ ಹೊಟ್ಟಿದ್ದಾರೆ. ಹಾಗಾಗಿ ಇನ್ನು ಸಂಪುಟ ವಿಚಾರದಲ್ಲಿ ಏನಾಗಬಹುದು ಇವತ್ತು ಮೀಟಿಂಗ್ ಅಲ್ಲಿ? ರೋಶಿನಿ, ಒಂದ್ ಕಡೆ ಈಗ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ನಿರ್ಧಾರ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಒಂದು ಈ ಸಿಎಂ ಬದಲಾವಣೆ ಅನ್ನುವಂತ ವಿಚಾರ, ಅದರ ಇನ್ನೊಂದು ವಿಚಾರ ಅಂತಂದ್ರೆ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂಥದ್ದು. ಶತಾಯಗತಾಯ ಪ್ರಯತ್ನ ಮಾಡಿ ಈ ಬಾರಿ ಸರ್ಕಾರ 3 ವರ್ಷ ಆಯಿತು. 3 ವರ್ಷ ಆದ ಬಳಿಕ ಇನ್ನು ಕೇವಲ 2 ವರ್ಷ ಇರ್ತಕ್ಕಂಥದ್ದು. ಈ 2 ವರ್ಷದಲ್ಲಾದ್ರೂ ನಮಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ಒತ್ತಾಯ ಕೂಡ ಹಲವು ಶಾಸಕರಿಗೆ ಇರ್ತಕ್ಕಂಥದ್ದು. ಹಲವು ಹಿರಿಯ ಶಾಸಕರು ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡಿದ್ರೆ ಹೈಕಮಾಂಡ್ ನಾಯಕರ ಬಳಿ ಹೋಗಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಂಪುಟ ಪುನಾರಚನೆ ಆಗುವಂತಹ ಸಂದರ್ಭ ಈಗ ಬಹುತೇಕವಾಗಿರ್ತಕ್ಕಂಥ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಹೈಕಮಾಂಡ್ ನಾಯಕರು ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕು ಅನ್ನುವಂಥದ್ದು, ಮತ್ತೆ ಹಲವು ಸಚಿವರ ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದು ಮುಂದೆ ಪಕ್ಷ ಸಂಘಟನೆ ಕೂಡ ತೊಡಕಾಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಗಮನದಲ್ಲಿ ಹೈಕಮಾಂಡ್ ನಾಯಕರಿಗೆ ಇದೆ. ಹಾಗಾಗಿ ಈಗ ಸಚಿವ ಸಂಪುಟ ಪುನಾರಚನೆ ಮಾಡುವಂತ ಎಲ್ಲ ಸಾಧ್ಯತೆ ಇದ್ದಂತ ಸಂದರ್ಭದಲ್ಲಿ ಈಗ ಹಲವು ಶಾಸಕರು ಸಹಿತ ದೆಹಲಿಯತ್ತ ಪ್ರಯಾಣ ಕೂಡ ಬೆಳೆಸಿದ್ದಾರೆ. ನಿನ್ನೆಯೂ ಕೂಡ ದೆಹಲಿಗೆ ಹಲವು ಶಾಸಕರು ಹೋಗಿದ್ದಾರೆ.
ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ಟಿ ವಿ ಜಯಚಂದ್ರ ಆಗಿರ್ಬೋದು, ಹಲವರು ಕೂಡ ಒಂದು ಸಚಿವ ಸ್ಥಾನ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವ್ರದೇ ಆಗಿರ್ತಕ್ಕಂಥ ದಾಳ ಪ್ರತಿದಾಳವನ್ನು ಕೂಡ ಉಳಿಸ್ತಾ ಇದ್ದಾರೆ. ಈಗ ದೆಹಲಿಯತ್ತ ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಒಂದು ಸೀನಿಯಾರಿಟಿ ಮೇಲೆ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಸಮುದಾಯವಾರು ಕೂಡ ಪರಿಗಣಿಸಿ ಅಲ್ಲಿ ಕೂಡ ಈಗ ಸಮುದಾಯವಾರು ಕೂಡ ಸಮಾಧಾನ ಪಡಿಸಿ ಅವ್ರಿಗೂ ಕೂಡ ಒಂದು ಹಂಚಿಕೆ ಮಾಡಬೇಕು ಸಚಿವ ಸ್ಥಾನ ಅನ್ನುವಂಥದ್ದು. ಈಗಿರ್ತಕ್ಕಂಥ ಸಚಿವರ ಕಾರ್ಯವೈಖರಿ ಪಟ್ಟಿ ಕೂಡ ಈಗ ಹೈಕಮಾಂಡ್ ನಾಯಕರ ಕಡೆ ಇದೆ. ಅವರು ಏನೆಲ್ಲ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಮಾಡಿದ್ದಾರೆ, ಅವ್ರು ಏನೋ ಆ ಇಲಾಖಾವಾರು ಏನು ಸಾಧನೆ ಮಾಡಿದ್ದಾರೆ, ಏನೆಲ್ಲ ಅವರ ಮೇಲೆ ಆರೋಪಗಳು ಬಂದು, ಇವೆಲ್ಲವನ್ನು ಕೂಡ ಪಟ್ಟಿ ಕೂಡ ಹೈಕಮಾಂಡ್ ನಾಯಕರ ಬಳಿ ಇದೆ. ಅದನ್ನೆಲ್ಲವನ್ನು ಕೂಡ ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ಮುಂದೆ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಬಳಿ ಕೂಡ ಈಗ ಚರ್ಚೆ ನಡೆಸುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಹಿರಿಯ ಶಾಸಕರು ಸಹಿತ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಇತ್ತ ಹೈಕಮಾಂಡ್ ನಾಯಕರ ಲೆಕ್ಕಾಚಾರದಲ್ಲೂ ಕೂಡ ಕೆಲವು ಶಾಸಕರು ಇರ್ತಾರೆ. ಅಂದ್ರೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಅಥವಾ ಪಕ್ಷ ಸಂಘಟನೆ ಅಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಾರೆ. ಅಂಥವ್ರಿಗೂ ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಒಂದು ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಅವೆಲ್ಲ ಕೂಡ ತಂತ್ರಗಾರಿಕೆ ರೂಪಿಸಿ ಹಲವು ಶಾಸಕರು ಅವ್ರದೇ ಆಗಿರ್ತಕ್ಕಂಥ ಒತ್ತಾಯವನ್ನು ಕೂಡ ಏರ್ತಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ, ಯಾರನ್ನೆಲ್ಲ ಸಂಪುಟದಿಂದ ತೆಗೆದುಹಾಕಲಾಗುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ರೋಶಿನಿ. ಎಸ್, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.